ಶಹಾಪುರದಲ್ಲಿ ರುಹಾನಿ ದಾವತೆ ಇಫ್ತಾರ್, ಗಂಗಾ ಜಮುನಾ ತಹಜೀಬ್ಗೆ ಜೀವಂತ ಮಾದರಿ. ಶಹಾಪುರದಲ್ಲಿ 9 ರಂಜಾನ್ 27 ಫೆಬ್ರವರಿ 2026ರ ಜುಮ್ಮಾ ದಿನ ಮರ್ಹೂಮ್ ಅಲ್ಹಾಜ್ ಮಹಮೂದ್ ಸಾಬ್ ಸಂಗ್ರಾಮ್ ಅವರ ಅಹೆಲಯ್ಯ ವತಿಯಿಂದ ಆಲಿ ಜನಾಬ್ ಅಲ್ಹಾಜ್ ಸಲೀಂ ಸಹಾಬ್ ಸಂಗ್ರಾಮ್, ಎಕ್ಸ್ ಟೌನ್ ಪ್ಲಾನಿಂಗ್ ಚೇರ್ಮನ್ ಅವರ ವ್ಯವಸ್ಥೆಯಲ್ಲಿ ರೋಜೆದಾರರಿಗಾಗಿ ಭವ್ಯ ಇಫ್ತಾರಿ ಮತ್ತು ಊಟ ಏರ್ಪಡಿಸಲಾಯಿತು. ಈ ರುಹಾನಿ ಇಫ್ತಾರ್ನಲ್ಲಿ ಧಾರ್ಮಿಕ ಗಣ್ಯರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ನೀಡಿದರು. ಹಜ್ರತ್ ಸೈಯದ್ ಶಾ ಮಹಮೂದ್ ಹುಸೈನಿ ಖೋಸ್ವಾರ್, ಸಜ್ಜಾದಾ ನಶೀನ್ ಬಾರಗಾಹ್ ಎ ಅಕ್ಬರ್ ಹುಸೈನಿ ಖೋಸ್ವಾರ್ ಶಹಾಪುರ್, ಹಜ್ರತ್ ಸೈಯದ್ ಶಾ ಕಲೀಮುಲ್ಲಾ ಹುಸೈನಿ ಜೈದಿ, ಸಜ್ಜಾದಾ ನಶೀನ್ ಬುಜುರ್ಗ್ ಬಾರಗಾಹ್ ಎ ಜಲಾಲಿಯಾ ಗೋಗಿ ಶರೀಫ್ ಮತ್ತು ಹಜ್ರತ್ ಸೈಯದ್ ಶಾ ಇಸ್ಮಾಯಿಲ್ ಹುಸೈನಿ ಉರ್ಫ್ ಆಸಿಫ್ ಬಾಬಾ, ಸಜ್ಜಾದಾ ನಶೀನ್ ಹಾಗೂ ಹೆರಿಡೆಟ್ರಿ ಮುತ್ತವಲ್ಲಿ ಬಾರಗಾಹ್ ಎ ಜಲಾಲಿಯಾ ಗೋಗಿ ಶರೀಫ್ ಉಪಸ್ಥಿತರಿದ್ದರು. ಇದರ ಜೊತೆಗೆ ಶ್ರೀ ಅಂಬರೇಶ್ ಗೌಡ ದರ್ಶನಾಪುರ್, ಶ್ರೀ ಬಾಪುಗೌಡ ದರ್ಶನಾಪುರ್, ಶ್ರೀ ಶಿವಮಂತಪ್ಪ ಸಾಹು, ಶ್ರೀ ಬಸವರಾಜ್ ತಂಗಡಗಿ, ಶ್ರೀ ಶಿವರಾಜ್ ಬಿ ದೇಶ್ಮುಖ್ ತಣಿ, ಶ್ರೀ ಗುಂಡಪ್ಪ ತುಂಬಗಿ, ಸಿದ್ದಣ್ಣ ಸಾಹು ಸೇರಿದಂತೆ ಹಲವು ಸಾಮಾಜಿಕ ಹಾಗೂ ರಾಜಕೀಯ ಮುಖಂಡರು ಹಾಗೂ ಅಪಾರ ಸಂಖ್ಯೆಯಲ್ಲಿ ಸರ್ವರು ದಾವತ್ ಎ ಇಫ್ತಾರ್ನಲ್ಲಿ ಭಾಗವಹಿಸಿದರು. ಈ ಪವಿತ್ರ ಇಫ್ತಾರ್ನಲ್ಲಿ ಹಿಂದೂ ಮುಸ್ಲಿಂ ಏಕತೆಯ ಅದ್ಭುತ ದೃಶ್ಯ ಕಾಣಿಸಿಕೊಂಡಿತು. ಗಂಗಾ ಜಮುನಾ ಮಾದರಿ ಶಹಾಪುರದಲ್ಲಿ ಮತ್ತೊಮ್ಮೆ ಜೀವಂತ ಸಾಕ್ಷಿ ಸಿಕ್ಕಂತಾಯಿತು. ರಂಜಾನ್ನ ಈ ಪವಿತ್ರ ತಿಂಗಳಲ್ಲಿ ಜನರು ಒಟ್ಟಾಗಿ ರಹಮತ್, ಬರಕತ್ ಮತ್ತು ಸಾದತ್ಗಳನ್ನು ಪಡೆದುಕೊಂಡರು. ಈ ಪವಿತ್ರ ಮತ್ತು ರೂಹಾನಿ ಇಫ್ತಾರ್ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಮರು ಒಂದಾಗಿ ಪವಿತ್ರ ತಿಂಗಳಲ್ಲಿ ಜನರು ಒಟ್ಟಾಗಿ ಮಜ್ಲಿಸ್ ವೇಳೆ ಮರ್ಹೂಮ್ ಅವರಿಗಾಗಿ ವಿಶೇಷ ದುವಾ ಎ ಮಗ್ಫಿರತ್ ಮಾಡಲಾಯಿತು ಮತ್ತು ಕೌಮ್ನ ಇತ್ತಿಹಾದ್, ಅಮನ್ ಮತ್ತು ಭಾಯಿಚಾರಿಗಾಗಿ ಪ್ರಾರ್ಥನೆಗಳನ್ನು ಸಲ್ಲಿಸಲಾಯಿತು. ಈ ರೂಹಾನಿ ಇಫ್ತಾರ್ ಕೇವಲ ದಸ್ತರ್ಖ್ವಾನ್ವರೆಗೆ ಮಾತ್ರ ಸೀಮಿತವಾಗಿರದೆ ಶಹಾಪುರದಲ್ಲಿ ಏಕತೆ ಮತ್ತು ಸಹೋದರತ್ವದ ಸಂದೇಶ ನೀಡಿ ಗಂಗಾ ಜಮುನಾ ಮಾದರಿಯನ್ನು ಮತ್ತಷ್ಟು ಬಲಪಡಿಸಿತು.